ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೇನಾದರೂ ನವರಾತ್ರಿಯ ಸಂದರ್ಭದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಈ ವಸಂತ ಪಂಚಮಿಯ ದಿವಸ ನೀವು ಸರಸ್ವತಿ ಪೂಜೆಯನ್ನು ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಇದು ಸರಸ್ವತಿ ಭೂಮಿಯಲ್ಲಿ ಪ್ರಕಟವಾದಂಥ ದಿನ, ಅಂದರೆ ಸರಸ್ವತಿ ದೇವಿಯು ಹುಟ್ಟಿನ ದಿನ. ಆದ್ದರಿಂದ ಈ ದಿವಸ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ನವರಾತ್ರಿ ಸಂದರ್ಭದಲ್ಲಿ ಮಾತ್ರವೇ ಅಲ್ಲ, ಈ ವಸಂತ ಪಂಚಮಿ ಅಂದರೆ ಮಾಘ ಮಾಸದಲ್ಲಿ ಬರುವಂಥ ವಸಂತ ಪಂಚಮಿಯಲ್ಲಿ ಈ ಒಂದು ಪೂಜೆಯನ್ನು ಮಾಡೋದು ಅತ್ಯಂತ ಶುಭ. ಇನ್ನು ನಿಮ್ಮ ಮಕ್ಕಳೇನಾದರೂ ಓದಿನಲ್ಲಿ ಹಿಂದೆ ಬಿದ್ದಿದ್ದರೆ, ಓದಿನಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಯಾವೆಲ್ಲ ಮಂತ್ರಗಳನ್ನು ಹೇಳಿ ಅವರು ಪೂಜೆಯನ್ನು ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ 23ನೇ ತಾರೀಕು ವಸಂತ ಪಂಚಮಿ. ಈ ದಿವಸ ನೀವು ಆದಷ್ಟು ಬೆಳಗಿನ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹ ಯಾವುದಿದೆಯೋ ಅದನ್ನು ಇಟ್ಬಿಟ್ಟು ಅದಕ್ಕೆ ವಿಶೇಷವಾಗಿ ಈ ದಿವಸ ಹಳದಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಬಹಳನೇ ಒಳ್ಳೆಯದು. ಈ ಹಳದಿ ಬಣ್ಣ ಅಂತ ಹೇಳಿದ್ರೆ ಜ್ಞಾನದ ಸಂಕೇತ, ಹಾಗೆ ಬೃಹಸ್ಪತಿಯ ಸಂಕೇತ ಕೂಡ ಆಗಿದೆ. ಆದ್ದರಿಂದ ಈ ಜ್ಞಾನಕ್ಕೆ ಅಧಿಪತಿಯಾದ ಈ ಸರಸ್ವತಿ ದೇವಿಗೆ ಪ್ರಿಯವಾದಂಥ ಈ ಹಳದಿ ಹೂಗಳನ್ನು ನೀವು ಅರ್ಪಿಸಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಅಥವಾ ನೀವು ಬಿಳಿ ಹೂಗಳನ್ನು ಕೂಡ ಇದರಲ್ಲಿ ನೀವು ಉಪಯೋಗ ಮಾಡ್ಬೋದು. ಹಾಗೆಯೇ ಆ ದೇವಿಗೆ ಸಿಹಿ ಯಾವುದಾದ್ರೂ ನೈವೇದ್ಯ, ಅಂದರೆ ಹಾಲು ಬೆಲ್ಲ ಆಗಿರ್ಬೋದು ಅಥವಾ ಪಾಯಸ ಆಗಿರ್ಬೋದು, ಯಾವುದೇ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಆ ದೇವಿಯ ಫೋಟೋ ಎದುರು ನಿಮ್ಮ ಮಕ್ಕಳು ಓದುವಂಥ ಪುಸ್ತಕಗಳು, ಹಾಗೆ ಅವರು ಬಳಸುವಂಥ ಶಾಲೆ ಅಥವಾ ಕಾಲೇಜುಗಳಲ್ಲಿ ಯಾವುದೇ ಬಳಸುವಂಥ ಆ ಪುಸ್ತಕ, ಪೆನ್ನು, ಪೆನ್ಸಿಲ್ ಏನೇ ಆಗಿರ್ಬೋದು, ಹಾಗೆ ನೀವು ಯಾವುದಾದ್ರೂ ವಿದ್ಯೆಗಳನ್ನು ಕಲಿತಾ ಇದ್ದೀರಾ ಅಥವಾ ಯಾವುದಾದ್ರೂ ಮಂತ್ರದ ಪುಸ್ತಕಗಳನ್ನು, ಸ್ತೋತ್ರಗಳನ್ನು ಓದ್ತಿದ್ದೀರಾ ಅಂತ ಹೇಳಿದ್ರೆ ಆ ಪುಸ್ತಕಗಳನ್ನು ಕೂಡ ದೇವಿಯ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಮಕ್ಕಳ ಕೈಯಿಂದ ನೀವು ಈ ಒಂದು ಮಂತ್ರಗಳನ್ನು ಹೇಳಿಸಿ ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ಓದಿನಲ್ಲಿ ಆಸಕ್ತಿ ಅನ್ನೋದು ಬರುತ್ತೆ, ವಿದ್ಯೆ ಕೂಡ ಚೆನ್ನಾಗಿ ತಲೆಗೆ ಹತ್ತುತ್ತೆ, ಜ್ಞಾನ ಅನ್ನೋದು ವೃದ್ಧಿಯಾಗುತ್ತೆ. ಆ ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ಓಂ ಐಂ ಸರಸ್ವತ್ಯೈ ನಮಃ, ಓಂ ಐಂ ಸರಸ್ವತ್ಯೈ ನಮಃ. ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ನಿಮ್ಮ ಮಕ್ಕಳಿಂದ ಹೇಳಿಸಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಎರಡನೆಯ ಮಂತ್ರ ಓಂ ಸರಸ್ವತಿ ದೇವ್ಯೈ ನಮಃ. ಇದು ವಿದ್ಯಾಮಂತ್ರ. ಆದ್ದರಿಂದ ನಿಮ್ಮ ಪುಟ್ಟ ಮಕ್ಕಳಿರ್ಬೋದು, ದೊಡ್ಡ ಮಕ್ಕಳಿರ್ಬೋದು, ಅವರಿಂದ ಈ ಒಂದು ಮಂತ್ರವನ್ನು 11 ಬಾರಿ, 21 ಬಾರಿ ಅಥವಾ ಇದನ್ನು ಕೂಡ 108 ಬಾರಿ ಆ ಮಕ್ಕಳ ಕೈಯಿಂದ ಹೇಳಿಸೋದು ತುಂಬಾ ಒಳ್ಳೆಯದು. ಇನ್ನು ಸರಸ್ವತಿ ಧ್ಯಾನ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಒಂದು ಮಂತ್ರವನ್ನು 3 ಬಾರಿ ಹೇಳಿಸೋದು ತುಂಬಾ ಒಳ್ಳೆಯದು. ಸರಸ್ವತಿ ಗಾಯತ್ರಿ ಮಂತ್ರ ಓಂ ವಾಗ್ದೇವ್ಯಾಯ ಚ ವಿದ್ಮಹೆ ಬ್ರಹ್ಮಪುತ್ರಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು 3 ಬಾರಿ ಹೇಳಿಸೋದ್ರಿಂದ ಅವರ ಸೃಜನಶೀಲತೆ ಏನಿದೆ ಅದು ಹೆಚ್ಚಾಗುತ್ತೆ, ಅವರಿಗೆ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಕೊನೆಯಲ್ಲಿ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ಆ ಕೊನೆಯ ಸಮಯದಲ್ಲಿ ಈ ನಮಸ್ಕಾರ ಮಂತ್ರವನ್ನು ಹೇಳಿಸ್ಬೇಕು. ಅದು ಯಾವುದು ಅಂದರೆ ಸರಸ್ವತಿ ದೇವಿ ನಮೋಸ್ತುತೆ. ಈ ಒಂದು ಮಂತ್ರವನ್ನು ಅವರಿಂದ ಕೊನೆಯಲ್ಲಿ ಹೇಳಿಸಿ ಸಮಾಪ್ತಿಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜೆಯನ್ನು ನೀವು ಬೆಳಗ್ಗೆ 7 ಗಂಟೆಯ ಒಳಗಡೆ, ಅಂದರೆ 5 ಗಂಟೆ, 5:30ಯಿಂದ 7 ಗಂಟೆ ಒಳಗಡೆ ನೀವು ಈ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಆ ಸಮಯದಲ್ಲಿ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ನೀವು 9:30 ಒಳಗಡೆ ಪೂಜೆಯನ್ನು ಮಾಡಬಹುದು. ಅಥವಾ ಆ ಸಮಯನೂ ಆಗಲಿಲ್ಲ ಅಂತ ಹೇಳಿದ್ರೆ 11:30ದಿಂದ 12:30 ಅಭಿಜಿತ್ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಜೆ ಪೂಜೆಯನ್ನು ಮಾಡೋರು ಆದಷ್ಟು ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚೆನೇ ಪೂಜೆಯನ್ನು ಮಾಡಿ ಮುಗಿಸೋದು ತುಂಬಾ ಒಳ್ಳೆಯದು. ಇನ್ನು ದೇವಿಗೆ ಪ್ರಿಯವಾದಂಥ ಹಳದಿ ಹೂಗಳಿಂದ ಹಾಗೆ ಬಿಳಿ ಹೂಗಳಿಂದ ಅಲಂಕರಿಸಿ ಪಾಯಸ ಅಥವಾ ಹಾಲು ಬೆಲ್ಲ ಹಾಗೆ ಯಾವುದೇ ಸಿಹಿ ಒಂದು ನೈವೇದ್ಯವನ್ನು ಅರ್ಪಿಸಿ ಆ ಪುಸ್ತಕಗಳನ್ನೆಲ್ಲ ಇಟ್ಟು ನೀವು ಪೂಜೆಯನ್ನು ಮಾಡಿಸ್ಬೋದು. ಆದಷ್ಟು ನಿಮ್ಮ ಮಕ್ಕಳ ಕೈಯಿಂದ ಪೂಜೆ ಮಾಡಿಸೋದು ತುಂಬಾ ಒಳ್ಳೆಯದು. ಇನ್ನು ತಾಯಂದರು ಮಕ್ಕಳ ಪರವಾಗಿ ನೀವು ಆ ಸರಸ್ವತಿ ದೇವಿನಲ್ಲಿ
ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಕೈನಲ್ಲಿ ಹೂವು ಹಾಗೆ ಅಕ್ಷತೆಯನ್ನು ಹಿಡಿದು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಮಕ್ಕಳಿಗೆ ಜ್ಞಾನ ಹಾಗೂ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವಂತೆ ಮಾಡು, ಅವರಿಗೆ ಜ್ಞಾನವನ್ನು ನೀಡು ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಮಕ್ಕಳ ಕೈಲಿ ಕೂಡ ಪೂಜೆಯನ್ನು ಮಾಡಿಸಿ ಧೂಪ ದೀಪ ಆರತಿ ನೈವೇದ್ಯ ಮಹಾಮಂಗಳಾರತಿ ಎಲ್ಲವನ್ನು ಕೂಡ ಮಾಡಿ 2 ತುಪ್ಪದ ದೀಪಗಳಿಂದ ಬೆಳಗಬೇಕು. ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ಮಕ್ಕಳು ಕೆಲವೊಮ್ಮೆ ತಿಳಿದೋ ಅಥವಾ ತಿಳಿದೇನೋ ಪುಸ್ತಕಗಳನ್ನು ಎಲ್ಲೆಂದರಲ್ಲಿ ಬಿಸಾಕೋದು, ಆ ಕಾಲಿನಿಂದ ಒದೆಯೋದು, ಆ ಪೇಪರನ್ನು ಹರಿದಾಕುವಂಥದ್ದು, ಆ ಸರಸ್ವತಿಗೆ ಒಂದು ಅಗೌರವವನ್ನು ತೋರಿಸಿರ್ತಾರೆ. ಅದು ಅವ್ರಿಗೂ ಕೂಡ ಅರಿವಿಗೆ ಬಂದಿರೋದಿಲ್ಲ. ಆದ್ದರಿಂದ ಈ ರೀತಿ ತಪ್ಪುಗಳನ್ನು ಮಾಡಿದರೆ ನೀವು ಆ ದೇವಿಯಲ್ಲಿ ಪೂಜೆಯ ಕೊನೆಯಲ್ಲಿ ಮಕ್ಕಳಿಂದ ಒಂದು ಕ್ಷಮೆಯನ್ನು ಕೇಳಿಸ್ಬೇಕು. ಸರಸ್ವತಿ ದೇವಿ, ನಾನು ತಿಳಿದೋ ತಿಳಿದೇನೋ ಆ ಪುಸ್ತಕಗಳನ್ನು ಒದೆಯೋದು, ತುಳಿಯೋದು, ಹರಿಯೋದು ಈ ರೀತಿ ಎಲ್ಲ ಮಾಡಿ ನಿನಗೆ ಕೋಪ ಏನಾದರೂ ಬಂದಿದ್ದರೆ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವಾದ ಮಾಡುವಂಥ ಮಕ್ಕಳಿಂದ ನೀವು ಕೇಳಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಆ ದೇವಿಯ ಕೃಪೆ ನಿಮ್ಮ ಮೇಲೆ ಹಾಗೆ ನಿಮ್ಮ ಮಕ್ಕಳ ಮೇಲೆ ಉಂಟಾಗುತ್ತೆ. ಅದೇ ರೀತಿ ಅವರಿಗೆ ಓದಿನಲ್ಲಿ ಆಸಕ್ತಿ ಕೂಡ ಉಂಟಾಗಿ ಅವರು ವಿದ್ಯೆಯಲ್ಲಿ ಚೆನ್ನಾಗಿ ಅವರನ್ನು ತೊಡಗಿಸ್ಕೊಳ್ತಾರೆ. ಸಾಧ್ಯವಾದರೆ ಅಕ್ಕಪಕ್ಕದ ಯಾವುದಾದ್ರು ಸಣ್ಣ ಮಕ್ಕಳಿಗೆ ಅವರು ಓದಲಿಕ್ಕೆ ಉಪಯೋಗವಾಗುವಂಥ ಯಾವುದೇ ಒಂದು ಬರೆಯೋದಕ್ಕೆ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸ್ಲೇಟ್ ಆಗಿರ್ಬೋದು, ಯಾವುದೇ ಒಂದು ಅವ್ರ ವಿದ್ಯೆಗೆ ಸಂಬಂಧಪಟ್ಟಂಥ ಒಂದು ವಸ್ತುಗಳನ್ನು ಮಕ್ಕಳ ಕೈಯಿಂದ ನೀವು ಗಿಫ್ಟ್ ಕೊಡಿಸೋದ್ರಿಂದ ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಇಂತಹ ಒಂದು ವಸ್ತುಗಳನ್ನು ಹೊಸ ಪುಸ್ತಕ ಆಗಿರಬಹುದು, ಮಂತ್ರಗಳ ಪುಸ್ತಕ ಆಗಿರ್ಬೋದು, ಸ್ತೋತ್ರಗಳ ಪುಸ್ತಕ ಆಗಿರ್ಬೋದು, ಈ ರೀತಿಯಾದಂಥ ಪುಸ್ತಕಗಳನ್ನು ಖರೀದಿ ಮಾಡಿ ತಂದು ಅದನ್ನು ದೇವಿ ಮುಂದೆ ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಸರಳ ಮಂತ್ರಗಳನ್ನು ಹೇಳಿಸಿ ಸರಳವಾಗಿ ಸರಸ್ವತಿ ಪೂಜೆಯನ್ನು ವಸಂತ ಪಂಚಮಿ ದಿವಸ ವಿಶೇಷವಾಗಿ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.